HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಪ್ಲಾಸ್ಟಿಕ್ನ ಮರುಬಳಕೆ ಹೇಗೆ ಮುಖ್ಯವೋ ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸೋದು ಅದಕ್ಕಿಂತ ಮುಖ್ಯವಾಗಿದೆ. ಪ್ಲಾಸ್ಟಿಕ್ ನಿಷೇಧಿಸಲು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಕರೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಮಿಕರ ಪ್ರತಿಭಟನೆ. ಸಿಐಟಿಯು ನೇತೃತ್ವದಲ್ಲಿ ಮಾರ್ಚ್ 3ರಿಂದ 7ರವರೆಗೂ ಬೆಂಗಳೂರಿನಲ್ಲಿ ಬೃಹತ್ ಅಹೋರಾತ್ರಿ ಧರಣಿ. ಮಾಹಿತಿ ನೀಡಿದ ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಧರ್ಮೇಶ್. ಹಾಸನ ಮಾರನಹಳ್ಳಿ 4 ಪಥ ಹೆದ್ದಾರಿ ಮುಂದಿನ 3-4 ತಿಂಗಳಲ್ಲಿ ಸಂಚಾರಕ್ಕೆ ಮುಕ್ತ. ಗುಡ್ಡ ಕುಸಿತ ತಡೆಗೆ ಮುನ್ನೆಚ್ಚರಿಕೆ. ಕಾಮಗಾರಿ ವೀಕ್ಷಣೆ ಮಾಡಿದ ಸಂಸದ ಶ್ರೇಯಸ್ ಪಟೇಲ್. ಪ್ಲಾಸ್ಟಿಕ್ ಮರುಬಳಕೆ ಹೇಗೆ ಮುಖ್ಯವೋ ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸೋದು ಅದಕ್ಕಿಂತ ಮುಖ್ಯವಾಗಿದೆ ಎಂದು ಬೇಲೂರು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಹೇಳಿದರು. ಜಗತ್ ಪ್ರಸಿದ್ಧ ಚನ್ನಕೇಶವ ದೇಗುಲದ ಆವರಣದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ಪ್ಲಾಸ್ಟಿಕ್ ಸಂಗ್ರಹಣಾ ಡಬ್ಬ ಪುರಸಭೆಗೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ಲಾಸ್ಟಿಕ್ ಮುಕ್ತ ಬೇಲೂರು ಮಾಡಲು ನಾವೆಲ್ಲರೂ ಏಕ ಬಳಕೆ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸೋದು ನಮ್ಮ ಜವಾಬ್ದಾರಿ. ಪ್ಲಾಸ್ಟಿಕ್ ನೀರಿನ ಬಾಟಲಿಗಳನ್ನು ಕೊಳ್ಳೋದ್ರ ಬದಲು ಬಾಟಲಿಯಲ್ಲಿ ನೀರನ್ನ ತೆಗೆದುಕೊಂಡು ಹೋಗುವುದು, ಸ್ಟ್ರಾ ಬಳಸದಿರುವುದು, ದಿನಸಿ ತರಕಾರಿಗಳನ್ನು ಕೊಳ್ಳುವಾಗ ಅಂಗಡಿಗಳ ಬಳಿ ಪ್ಲಾಸ್ಟಿಕ್ ಕವರ್ ಅನ್ನ ಕೇಳದಿರುವುದು, ಬಟ್ಟೆ ಚೀಲಗಳನ್ನು ಬಳಸುವುದು, ಬಳಸಿ ಎಸೆಯುವಂತಹ ಪ್ಲಾಸ್ಟಿಕ್ ಲೋಟ, ತಟ್ಟೆ, ಚಮಚಗಳನ್ನು ಬಳಸೋದನ್ನ ನಿಲ್ಲಿಸುವುದು, ಇಂತಹ ಹಲವಾರು ಸಣ್ಣ ಸಣ್ಣ ನಿರ್ಧಾರಗಳು ಬೃಹತ್ ಬದಲಾವಣೆಗೆ ನಾಂದಿಯಾಗಬಲ್ಲದು. ನಮ್ಮ ಭವಿಷ್ಯದ ಆರೋಗ್ಯದ ಜವಾಬ್ದಾರಿ ನಮ್ಮೆಲ್ಲರದೂ ಆಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಎಚ್ಚೆತ್ತುಕೊಂಡು ಕಾರ್ಯಪ್ರವೃತ್ತರಾಗೋಣ, ಸ್ವಚ್ಛ ಆರೋಗ್ಯಕರ ಪರಿಸರ ನಿರ್ಮಿಸೋಣ ಎಂದರು. ಇನ್ನು ರೋಟರಿ ಸಂಸ್ಥೆ ತಾಲೂಕಿನಲ್ಲಿ ಒಳ್ಳೆಯ ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಾ ಬರುತ್ತಿದ್ದಾರೆ. ಸಂಸ್ಥೆಯ ಸದಸ್ಯರ ಸ್ವಂತ ಹಣದಿಂದ ಉತ್ತಮ ಕಾರ್ಯವನ್ನ ಮಾಡುತ್ತಾ ಸಮಾಜ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆಯಾಗಿದ್ದು, ಮುಂದಿನ ದಿನಗಳಲ್ಲಿ ರೋಟರಿ ಸಂಸ್ಥೆ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಹೆಚ್ಚಿನ ಸಮಾಜಮುಖಿ ಕಾರ್ಯ ಮಾಡಲಿ. ಪುರಸಭೆ ವತಿಯಿಂದ ರೋಟರಿ ಸಂಸ್ಥೆಯಿಂದ ನಿರ್ಮಿಸಲು ಹೊರಟಿರುವ ಕಟ್ಟಡದ ಕಾಮಗಾರಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದರು. ಜಿಲ್ಲಾ ಗವರ್ನರ್ ಸಿಎ ದೇವಾನಂದ್ ಮಾತನಾಡಿ, ಸ್ವಚ್ಛತೆಗೆ ನಾವೆಲ್ಲರೂ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು. ಏಕೆಂದರೆ ದೇಗುಲ ವೀಕ್ಷಣೆಗೆ ದೇಶ ವಿದೇಶಗಳಿಂದ ಸಹಸ್ರಾರು ಭಕ್ತರು, ಪ್ರವಾಸಿಗರು ಆಗಮಿಸುತ್ತಾರೆ. ಇಂತಹ ಸ್ಥಳದಲ್ಲಿ ಸ್ವಚ್ಛತೆ ಪ್ರಮುಖವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಿರಲು ಪ್ರತಿಯೊಬ್ಬರೂ ಸಹಕರಿಸಬೇಕು ಮತ್ತು ಮರುಬಳಕೆ ಮಾಡದಂತೆ ಪ್ರತಿಯೊಬ್ಬರೂ ಅರಿವು ಮೂಡಿಸಬೇಕು. ವಿದೇಶಿಗರು, ಭಕ್ತರು ಪ್ರವಾಸಕ್ಕೆ ಬಂದಾಗ ಪ್ಲಾಸ್ಟಿಕ್ ಬಾಟಲಿಗಳನ್ನು ಕಸದ ಬುಟ್ಟಿಯಲ್ಲಿ ಹಾಕಲು ಡಬ್ಬಗಳನ್ನು ಇಡಲಾಗಿದೆ. ಇಂತಹ ಪುಣ್ಯ ಸ್ಥಳಗಳು ಸ್ವಚ್ಛತೆಯಿಂದ ಇದ್ದರೆ ಇಡೀ ದೇಶವೇ ಸ್ವಚ್ಛತೆಯಿಂದ ಕೂಡಿರುತ್ತದೆ. ಪುರಸಭಾ ಅಧ್ಯಕ್ಷರು ಯುವಕರು ಹಾಗೂ ಕ್ರಿಯಾಶೀಲರಿದ್ದು ಪುರಸಭಾ ಅಧ್ಯಕ್ಷರಾಗಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ. ರೋಟರಿ ಸಂಸ್ಥೆಯೊಂದಿಗೂ ಹೆಚ್ಚಿನ ಸಮಾಜಮುಖಿ ಕಾರ್ಯವನ್ನ ಮಾಡಲಿ ನಾವು ಕೂಡ ಸಹಕಾರ ನೀಡುತ್ತೇವೆ. ಜೊತೆಗೆ ಬೇಲೂರು ಜಗತ್ ಪ್ರಸಿದ್ಧವಾಗಿದ್ದು ಪ್ಲಾಸ್ಟಿಕ್ ಮುಕ್ತ ಮಾಡಲು ಪುರಸಭಾ ಅಧ್ಯಕ್ಷರು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಎನ್ ಶಂಭುಗೌಡ, ಸಹಾಯಕ ಗವರ್ನರ್ ಅರುಣ್ ರಕ್ಷಿದಿ, ಝೋನಲ್ ಲೆಫ್ಟಿನೆಂಟ್ ವೈಡಿ ಲೋಕೇಶ್, ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜ್, ಖಜಾಂಚಿ ರಮೇಶ್, ಸದಸ್ಯರಾದ ರಂಗನಾಥ್, ರಾಜೇಗೌಡ, ಮೊಗಪ್ಪಗೌಡ, ರೇಖಾ ದೇವಾನಂದ್, ಸಂದೇಶ್, ರಾಘವೇಂದ್ರ, ಮುರಳಿ ಸೇರಿದಂತೆ ಸದಸ್ಯರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಇದರ ಜಿಲ್ಲಾ ಗವರ್ನರ್ ಆಗಿರುವಂತಹ ನಾನು ದೇವಾನಂದ್ ಮಾತಾಡ್ತಿರೋದು. ಇವತ್ತು ರೋಟರಿ ಕ್ಲಬ್ ಬೇಲೂರಿನ ಒಂದು ಅಧಿಕೃತ ಭೇಟಿಯ ಪ್ರಯುಕ್ತ ನಾನು ಇಲ್ಲಿ ಬಂದಿರ್ತೇನೆ. ಇದೊಂದು ಪ್ರಥಮ ಒಂದು ಪ್ರಾಜೆಕ್ಟ್ ಆಗಿ ಈ ಒಂದು ಕಸದ ಬುಟ್ಟಿಯನ್ನು ಬೇಲೂರಿನ ಪ್ರಥಮ ಪ್ರಜೆ ಅಶೋಕ್ ಮಾನ್ಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ಅಶೋಕ್ರವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಭಾಳ ಸಂತೋಷ. ಅವರ ಒಂದು ನಮಗೆ ಸಹಾಯ ಸಹಕಾರ ಯಾವಾಗಲೂ ಇದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಆಡಿದ್ದಾರೆ. ಬೇಲೂರು ರೋಟರಿ ಕ್ಲಬ್ನವರು ನಮ್ಮ ಜಿಲ್ಲಾ ಕಾರ್ಯಕ್ರಮಗಳಲ್ಲಿ ಒಂದಾದಂಥ ಆರೋಗ್ಯ ಮತ್ತು ಸ್ವಚ್ಛತಾ ಕಾರ್ಯಕ್ರಮ ಹಾಗೂ 3ನೇ ಕಾರ್ಯಕ್ರಮ ಹಸಿರು ಮತ್ತು ನೀರು, ಅಲ್ಲಿ ಪರಿಸರದ ಬಗ್ಗೆ ಕಾಳಜಿಯನ್ನು ಹೊಂದಿರುವಂಥ ಕಾರ್ಯಕ್ರಮ. ಇದು ನಾವು ಪ್ಲಾಸ್ಟಿಕ್ಕನ್ನು ಅದನ್ನು ನಿರ್ಮೂಲನೆ ಮಾಡುವಂಥ ಒಂದು ಕೆಲಸ ಇರ್ಬೋದು, ಅಥವಾ ಅದನ್ನು ರೀಯೂಸ್ ಅಥವಾ ರೀಸೈಕಲ್ ಮಾಡುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿಯೂ ಕೂಡ ಇದು ಬರ್ತದೆ. ಮುಖ್ಯವಾಗಿ ಜನರ ಆರೋಗ್ಯದ ಬಗ್ಗೆ ನಾವು ರೋಟರಿ ಅವರು ಯಾವಾಗಲೂ ಕಾಳಜಿಯನ್ನು ಹೊಂದಿರ್ತೇವೆ ಮತ್ತು ಅದಕ್ಕೆ ಪೂರಕವಾಗಿ ಇರುವಂಥ ಕಾರ್ಯಕ್ರಮ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾದರೆ ಅದು ನಮ್ಮ ಒಂದು ಪರಿಸರದ ಒಂದು ಉತ್ತಮಕ್ಕಿಂತ ಅತಿ ಉತ್ತಮವಾದ ಒಂದು ಕೆಲಸನ ಬೇಲೂರಲ್ಲಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ಏನಪ್ಪ ಅಂತ ಅಂದರೆ ಈ ಒಂದು ಕಸದ ಬುಟ್ಟಿ ಎಲ್ಲ ಕಡೆ ನಾವು ಇಡ್ತೀವಿ. ಆದರೆ ಇವರು ಪ್ಲಾಸ್ಟಿಕ್ಕನ್ನೇ ಹಾಕುವಂಥ ಕಸದ ಬುಟ್ಟಿಯನ್ನು ಮಾಡಿಸಿ ನಮ್ಮ ಪುರಸಭೆಗೆ ಇವತ್ತು ಹಸ್ತಾಂತರವನ್ನು ಮಾಡಿದ್ದಾರೆ.
ಇಂಥವಾದ ಒಂದು ಉತ್ತಮವಾದ ಕೆಲಸ ರೋಟರಿ ಸಂಸ್ಥೆ ಮಾಡ್ತಾ ಬರ್ತಿದೆ. ಈ ಹಿಂದೆನೂ ಸಹ ಬೇಲೂರಲ್ಲಿ ಕೆಲವು ಉತ್ತಮವಾದ ರಕ್ತದಾನ ಇರಬಹುದು, ಈ ಗೌರ್ಮೆಂಟ್ ಆಸ್ಪತ್ರೆ ಮುಂಭಾಗದಲ್ಲಿರ್ತಕ್ಕಂಥ ಪಾರ್ಕ್ಗಳು ಇರ್ಬೋದು, ಮತ್ತು ಈ ಜನರಿಗೆ ಅನುಕೂಲವಾಗುವಂಥ ನೂರಾರು ಕೆಲಸ, 1-2 ಅಂತ ಅಲ್ಲ, ಇವತ್ತು ಅಂತಲ್ಲ, ತುಂಬ ವರ್ಷದಿಂದ ಮಾಡ್ಕೊಂಡು ಬಂದಿದೆ. ಇಂಥ ಒಂದು ಸಂಸ್ಥೆ ಒಳ್ಳೆಯದಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅದೇ ರೀತಿ ಈ 4 ಜಿಲ್ಲೆಗೆ ಅಧ್ಯಕ್ಷರಾದಂತಹ ದೇವಾನಂದ್ ಸರ್ ಅವರು ಇವತ್ತು ನಮ್ಮ ಬೇಲೂರಿಗೆ ಬಂದು ಜನಪರ ಆರ್ಥಿಕ ನೀತಿಗಳ ಜಾರಿಗೆ ಹಾಗೂ ಕಾರ್ಮಿಕ ವರ್ಗದ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಿಐಟಿಯು ನೇತೃತ್ವದಲ್ಲಿ ಮಾರ್ಚ್ 3ರಿಂದ 7ರವರೆಗೂ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಮಿಕರ ಬೃಹತ್ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿ ನಡೆಯಲಿದೆ ಎಂದು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಧರ್ಮೇಶ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ರಾಜ್ಯದ ಕಾರ್ಮಿಕ ವರ್ಗದ ಪ್ರಮುಖ ಪ್ರಶ್ನೆಗಳನ್ನು ಇತ್ಯರ್ಥ ಮಾಡಲು ಒತ್ತಾಯಿಸಿ ಹಾಗೂ ಜನಪರ ಪರ್ಯಾಯ ಆರ್ಥಿಕ ನೀತಿಗಳ ಜಾರಿಗೆ ಒತ್ತಾಯಿಸಿ ಮಾರ್ಚ್ 3ರಿಂದ 7ರವರೆಗೂ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಮಿಕರ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಲು ಸಿಐಟಿಯು ರಾಜ್ಯ ಸಮಿತಿ ತೀರ್ಮಾನಿಸಿದೆ. ಮಾರ್ಚ್ 3ರಂದು ಗ್ರಾಮ ಪಂಚಾಯಿತಿ ನೌಕರರು, ಮಾರ್ಚ್ 4ರಂದು ಅಕ್ಷರ ದಾಸೋಹ ನೌಕರರು, ಮಾರ್ಚ್ 5ರಂದು ಕಟ್ಟಡ ನಿರ್ಮಾಣ ಕಾರ್ಮಿಕರು, ಮಾರ್ಚ್ 6ರಂದು ಪ್ಲಾಂಟೇಷನ್ ಕಾರ್ಮಿಕರು, ಪೌರ ಕಾರ್ಮಿಕರು, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡುವ ಗುತ್ತಿಗೆ ಮತ್ತು ಹೊರ ಗುತ್ತಿಗೆ ಕಾರ್ಮಿಕರು, ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಖಾಯಂ ಹಾಗೂ ಗುತ್ತಿಗೆ ಕಾರ್ಮಿಕರು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಅಸಂಘಟಿತ ಕಾರ್ಮಿಕರು, ಸಾರಿಗೆ ಕಾರ್ಮಿಕರಾದ ಆಟೋ ಟ್ಯಾಕ್ಸಿ ಚಾಲಕರು ಹೋರಾಟದಲ್ಲಿ ಭಾಗವಹಿಸುತ್ತಿದ್ದಾರೆ ಮತ್ತು ಮಾರ್ಚ್ 7ರಂದು ಅಂಗನವಾಡಿ ನೌಕರರು ಈ ಬೃಹತ್ ಅಹೋರಾತ್ರಿ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಕರ್ನಾಟಕ ರಾಜ್ಯದ ಕಾರ್ಮಿಕರ ಹಲವು ಪ್ರಮುಖ ಬೇಡಿಕೆಗಳು ದೀರ್ಘಕಾಲದಿಂದ ಇತ್ಯರ್ಥವಾಗದೆ ಉಳಿದಿದೆ. ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರ ಅನುಸರಿಸುವ ಕಾರ್ಪೊರೇಟ್ ಪರ ನೀತಿಗಳನ್ನೇ ಅನುಸರಿಸುತ್ತಿದೆ. ಶ್ರೀಮಂತರ ಪರ ಆರ್ಥಿಕ ನೀತಿಗಳನ್ನು ಅನುಸರಿಸುವುದರಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಯಾವುದೇ ರೀತಿ ಸೈದ್ಧಾಂತಿಕ ರಾಜಕೀಯ ಭಿನ್ನತೆಗಳೇ ಇಲ್ಲವೆಂಬಂದಿದೆ ಎಂದರು. ರಾಜ್ಯ ಸರ್ಕಾರದ ಈ ಕಾರ್ಮಿಕ ವಿರೋಧಿ ಧೋರಣೆಗಳ ವಿರುದ್ಧ ಮಾರ್ಚ್ 3ರಿಂದ 7ರವರೆಗೂ ವಿವಿಧ ವಿಭಾಗದ ಕಾರ್ಮಿಕರು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮತ ಪ್ರದರ್ಶನ ಹಮ್ಮಿಕೊಂಡಿದ್ದಾರೆ. ಈ ಹೋರಾಟದಲ್ಲಿ 50,000ಕ್ಕೂ ಹೆಚ್ಚು ಕಾರ್ಮಿಕರು ಪಾಲ್ಗೊಳ್ಳಲಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಪ್ರಜಾಸತ್ತಾತ್ಮಕ ತತ್ವಗಳಲ್ಲಿ ಬದ್ಧತೆ ಇದ್ದಲ್ಲಿ ಈ ಕಾರ್ಮಿಕರ ಬೇಡಿಕೆಗಳ ಕುರಿತು ರಾಜ್ಯದ ಬಜೆಟ್ ಪ್ರಸ್ತಾವನೆಗಳಲ್ಲಿ ತಮ್ಮ ನೀತಿಗಳನ್ನು ಪ್ರಕಟಿಸಲಿ ಎಂದು ಸಿಐಟಿಯು ಆಗ್ರಹಿಸುತ್ತದೆ ಎಂದರು. ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪಾ, ಜಿಲ್ಲಾ ಕಾರ್ಯದರ್ಶಿ ಅರವಿಂದ್, ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ತೋಟ ಕಾರ್ಮಿಕ ಸಂಘದ ಕಾರ್ಯದರ್ಶಿ ಸೌಮ್ಯ, ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಟಿ ಹೊನ್ನೇಗೌಡ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹೋರಾಟದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಈ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಮಾರ್ಚ್ 3ರಿಂದ 7ನೇ ತಾರೀಕುವರೆಗೂ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಮಿಕರ ಹಲವಾರು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಒತ್ತಾಯ ಮಾಡಿ ಇಡೀ ರಾಜ್ಯದ ಎಲ್ಲ ಕಾರ್ಮಿಕ ವಿಭಾಗವನ್ನು ಪ್ರತಿನಿಧಿಸಿ ಅಹೋರಾತ್ರಿ ಅನಿರ್ದಿಷ್ಟ ಧರಣಿಯನ್ನು 3ನೇ ತಾರೀಕಿಂದ 7ನೇ ತಾರೀಕು ನಡೆಸಲಾಗ್ತಾಯಿದೆ. ಸುಮಾರು ಒಂದು 50,000ಕ್ಕೂ ಹೆಚ್ಚು ಕಾರ್ಮಿಕರು ಈ ಹೋರಾಟದಲ್ಲಿ ಪಾಲ್ಗೊಳ್ತಕ್ಕಂಥ ತಯಾರಿಯನ್ನು ಮಾಡಲಾಗಿದೆ. ಪ್ರಮುಖವಾಗಿ ಕಾರ್ಮಿಕರಿಗೆ ಕನಿಷ್ಠ 31,000 ರೂಪಾಯಿ ವೇತನವನ್ನು ನಿಗದಿ ಮಾಡಲಿಕ್ಕೆ ಸರ್ಕಾರ ಕಾನೂನು ಮಾಡಬೇಕು. 31,000 ರೂಪಾಯಿ ಯಾರಿಗೆ ಅಂದರೆ ಅಕುಶಲ ಕಾರ್ಮಿಕರಿಗೆ, ಇನ್ನು ಅರೆಕುಶಲ, ಅತಿಕುಶಲ, ಕುಶಲ ಕಾರ್ಮಿಕರಿಗೆ 15% ಜಾಸ್ತಿ ಆಗ್ತಾ ಹೋಗುತ್ತೆ. ಸಕಲೇಶಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರ ಹಾಸನ ಮಾರನಹಳ್ಳಿ 4 ಪಥ ವಿಸ್ತರಣಾ ಕಾಮಗಾರಿ ಮುಂದಿನ 3-4 ತಿಂಗಳಲ್ಲಿ ಸಂಚಾರಕ್ಕೆ ಮುಕ್ತಗೊಳ್ಳಲಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದರು. ಸಕಲೇಶಪುರ ಸಮೀಪದ ದೋಣಿಗಲ್ ಮಾರನಹಳ್ಳಿ ಪ್ರದೇಶದಲ್ಲಿ ನಡೆಯುತ್ತಿರುವ ಹೆದ್ದಾರಿ ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಿದ ಬಳಿಕ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಕಾಮಗಾರಿ ಶೇಕಡಾ 80ರಷ್ಟು ಪೂರ್ಣಗೊಂಡಿದ್ದು, ಬಾಕಿ ಇರುವ ಕಾಮಗಾರಿ 2025ರ ಜೂನ್ ಅಂತ್ಯದೊಳಗೆ ಸಂಪೂರ್ಣ ಕಾಮಗಾರಿ ಪೂರ್ಣಗೊಳ್ಳುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದರು. ಸಕಲೇಶಪುರ ಮಾರನಹಳ್ಳಿ ಮಾರ್ಗದಲ್ಲಿ ನಿಗದಿತ ಕಾಲಮಿತಿಯೊಳಗೆ ಕಾಮಗಾರಿ ಪೂರ್ಣಗೊಳಿಸಲು 1 ತಿಂಗಳ ಕಾಲ ರಸ್ತೆ ಬಂದ್ ಮಾಡುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಬದಲಿ ಸಂಪರ್ಕ ಮಾರ್ಗ ವ್ಯವಸ್ಥೆ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ.
ರಸ್ತೆ ಬಂದ್ ಮಾಡುವ 7-10 ದಿನಗಳ ಮುಂಚಿತವಾಗಿ ಅಧಿಕೃತ ಪ್ರಕಟಣೆ ಹೊರಡಿಸಲಾಗುವುದೆಂದು ಸಂಸದರು ಸ್ಪಷ್ಟಪಡಿಸಿದರು. ಮಲೆನಾಡು ಪ್ರದೇಶದಲ್ಲಿ ಗುಡ್ಡ ಕುಸಿತದ ಸಮಸ್ಯೆ ಎದುರಾಗುವ ಸಾಧ್ಯತೆ ಇರುವ ಕಾರಣ ಹೆದ್ದಾರಿ ಕಾಮಗಾರಿ ವೇಳೆ ರಿಟೈನಿಂಗ್ ವಾಲ್, ಡ್ರೈನೇಜ್ ವ್ಯವಸ್ಥೆ ಮತ್ತು ಗುಡ್ಡದ ಬಲಪಡಿಸುವ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಬೇಕು. ಪರಿಸರಕ್ಕೆ ಹಾನಿ ಮಾಡದೆ ಸಮತೋಲನ ಕಾಪಾಡುವಂತೆ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಶ್ರುತಿ, ಹೆದ್ದಾರಿ ವಿಭಾಗದ ಇಂಜಿನಿಯರ್ ಪ್ರಸನ್ನಕುಮಾರ್, ಯೋಜನಾ ನಿರ್ದೇಶಕ ಪ್ರವೀಣ್, ಗುತ್ತಿಗೆದಾರ ಸಂಸ್ಥೆಯ ಪ್ರತಿನಿಧಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು. ಹೆಚ್ಸಿಎನ್ ನ್ಯೂಸ್, ಸಕಲೇಶಪುರ. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಹಾಸನ ನಗರದಲ್ಲಿ ಖಾಸಗಿ ಖಾಲಿ ನಿವೇಶನದ ಸುತ್ತ ನಿರ್ಮಿಸಿದ್ದ ಕಾಂಪೌಂಡ್ ದೌರ್ಜನ್ಯದಿಂದ ಧ್ವಂಸಗೊಳ್ಳುವ ಪ್ರಕರಣ ನಡೆದಿದೆ. ಈ ಬಗ್ಗೆ ನಿವೇಶನದ ಮಾಲೀಕರು ಸ್ಥಳೀಯ ಪೊಲೀಸರಿಗೆ ದೂರು ನೀಡಿದ್ದಾರೆ. ಹಾಸನ ನಗರದ ಎಂಜಿ ರಸ್ತೆ, ಪತಂಜಲಿ ವೃತ್ತ, ರವೀಂದ್ರ ನಗರ, ನಗರಸಭೆ ವಾರ್ಡ್ ನಂಬರ್ 9ರಲ್ಲಿರುವ ನಿವೇಶನದ ಸುತ್ತ ಸುಮಾರು 2.50 ಲಕ್ಷ ವೆಚ್ಚದಲ್ಲಿ ಕಾಂಪೌಂಡ್ ನಿರ್ಮಿಸಲಾಗಿತ್ತು. ಏಸ್ವತ್ತು ಹಾಲಿ ಸಲೀಂ ಹೆಸರಿನಲ್ಲಿಯೇ ಮುಂದುವರೆದಿತ್ತು. ಕಳೆದ ಭಾನುವಾರ ರಾತ್ರಿ ಸುಮಾರು 12:30 ವೇಳೆಗೆ ಅಪರಿಚಿತರು ಜೆಸಿಬಿ ವಾಹನದ ಸಹಾಯದಿಂದ ಸುಮಾರು 80 ಅಡಿ ಉದ್ದದ ಕಾಂಪೌಂಡ್ ಅನ್ನು ಧ್ವಂಸಗೊಳಿಸಿದ್ದಾರೆ. ಸ್ಥಳೀಯರು ಈ ಕುರಿತು ಸಲೀಂ ಅವರಿಗೆ ಮಾಹಿತಿ ನೀಡಿದ್ದು, ಅವರು ಬೆಂಗಳೂರಿನಲ್ಲಿದ್ದರಿಂದ ತಮ್ಮ ಸಹೋದ್ಯೋಗಿ ಮಲ್ಲೇಶ್ ಅವರನ್ನ ಸ್ಥಳಕ್ಕೆ ತೆರಳುವಂತೆ ಸೂಚಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಮಲ್ಲೇಶ್ ಅವರು ಕಾಂಪೌಂಡ್ ನಾಶಗೊಂಡಿರುವುದನ್ನು ದೃಢಪಡಿಸಿದ್ದು, ಈ ವಿಷಯವನ್ನ ಕೂಡಲೇ ಸಲೀಂ ಹಾಗೂ ಪೊಲೀಸರಿಗೆ ತಿಳಿಸಿದ್ದಾರೆ. ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ದೌರ್ಜನ್ಯದಿಂದ ಫಿರ್ಯಾದಿಯವರಿಗೆ 80,000 ನಷ್ಟ ಉಂಟಾಗಿದೆ. ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಅತಿಕ್ರಮ ಪ್ರವೇಶ ಮಾಡಿರುವುದರಿಂದ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಫಿರ್ಯಾದಿಯವರು ಆಗ್ರಹಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಲೀಂ ಹಾಗೂ ರವಿಕುಮಾರ್ ಇವರುಗಳ ಮಧ್ಯೆ ಜಿಲ್ಲಾ ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೆಯುತ್ತಿತ್ತು. ಜಿಲ್ಲಾ ನ್ಯಾಯಾಲಯದ ಮಧ್ಯಂತರ ಆದೇಶವನ್ನ ನೀಡಿ ಭೂಮಿ ಮಾಲೀಕರಾದ ಸಲೀಂ ಅವರಿಗೆ ಕಾಂಪೌಂಡ್ ನಿರ್ಮಿಸಲು ಅನುಮತಿ ನೀಡಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬರ ಮೇಲೆ ಅನುಮಾನವಿದ್ದರೂ ಪೊಲೀಸ್ ತನಿಖೆಯಿಂದಲೇ ದೃಢಪಡಲಿ ಎಂಬ ಹಿನ್ನೆಲೆ ದೂರಿನಲ್ಲಿ ಅಪರಿಚಿತ ವ್ಯಕ್ತಿಗಳು ಎಂದು ನಮೂದಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಸಲೀಂ ಅವರು, ನನ್ನ ನಿವೇಶನದ ಪಕ್ಕದಲ್ಲಿ ಖಾಲಿ ಇರುವಂತಹ ವಾರಸುದಾರರು ಇಲ್ಲದಿರುವ ನಿವೇಶನದ ಮೇಲೆ ಕೆಲವರು ಕಣ್ಣು ಹಾಕಿದ್ದು, ಈ ನಿವೇಶನವನ್ನ ಕಬಳಿಸಲು ಇಲ್ಲಸಲ್ಲದ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಈ ಹಿನ್ನೆಲೆ ನಾನು ಜಿಲ್ಲಾ ನ್ಯಾಯಾಲಯಕ್ಕೆ ನ್ಯಾಯಕ್ಕಾಗಿ ಹೋಗಿದ್ದು, ನ್ಯಾಯಾಲಯ ನನ್ನ ಪರವಾಗಿ ತೀರ್ಪು ನೀಡಿದೆ ಎಂದರು. ಈ ಕುರಿತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಮುಂದುವರೆಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ದೃಶ್ಯಾವಳಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಲಾಗುತ್ತಿದೆ. ಹೆಚ್ಸಿಎನ್ ನ್ಯೂಸ್, ಹಾಸನ್. ಬೇಲೂರು ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಡಿಜಿಟಲ್ ಮಾದರಿಯ ಗ್ರಂಥಾಲಯಗಳಲ್ಲಿ ಲಭ್ಯವಿದ್ದು, ಓದುಗರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ವಸಂತಕುಮಾರ್ ತಿಳಿಸಿದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿ ನಾರ್ವೆಪೇಟೆ ಗ್ರಾಮದಲ್ಲಿ 8.50 ಲಕ್ಷ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಡಿಜಿಟಲ್ ಗ್ರಂಥಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತಂತ್ರಜ್ಞಾನ ಮುಂದುವರೆದಂತೆ ಅದಕ್ಕೆ ಅನುಗುಣವಾಗಿ ಗ್ರಾಮೀಣ ಭಾಗದಲ್ಲಿ ಓದುಗರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಸರ್ಕಾರ ಪುಸ್ತಕ ರೂಪದಲ್ಲಿ ಸಿಗುತ್ತಿದ್ದ ಪ್ರತಿಯೊಂದು ಅಗತ್ಯ ಮಾಹಿತಿಗಳು ಡಿಜಿಟಲ್ ಮಾದರಿಯಲ್ಲಿ ಪರಿವರ್ತನೆಗೊಂಡಿದ್ದು, ಇದೀಗ ಗ್ರಂಥಾಲಯಗಳು ಓದುಗರಿಗೆ ಅಕ್ಷರ ಜ್ಞಾನವನ್ನು ಉಣಬಡಿಸುವ ಜ್ಞಾನ ಕೇಂದ್ರವಾಗಿದೆ. ರಾಜ್ಯದ ಕಬ್ಬನ್ ಪಾರ್ಕ್ನಲ್ಲಿರುವ ಕೇಂದ್ರ ಗ್ರಂಥಾಲಯದಲ್ಲಿ ಸಿಗುವ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳು ನಿಮ್ಮ ಮನೆಯಂಗಳದ ಡಿಜಿಟಲ್ ಗ್ರಂಥಾಲಯದಲ್ಲಿಯೂ ಕೂಡ ಲಭ್ಯವಿದೆ. ಕೇವಲ ಕಥೆ, ಕಾದಂಬರಿ ಮಾತ್ರವಲ್ಲದೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಸ್ಪರ್ಧಾತ್ಮಕ ಪರೀಕ್ಷೆ, ಪದವಿ ಹಾಗೂ ಸ್ನಾತಕೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಯನ್ನ ಇಲ್ಲಿಯೇ ಪಡೆದುಕೊಳ್ಳಬಹುದಾಗಿದೆ ಎಂದರು. ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಲಾಶ್ರೀ, ಈ ಭಾಗದ ಓದುಗರ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಡಿಜಿಟಲ್ ಮಾದರಿಯ ಸುಸಜ್ಜಿತವಾದ ಗ್ರಂಥಾಲಯ ತೆರೆಯಲಾಗಿದೆ. ಜನಸಾಮಾನ್ಯರು, ವಿದ್ಯಾರ್ಥಿಗಳು ಮತ್ತು ಹಿರಿಯ ನಾಗರಿಕರು ಗ್ರಂಥಾಲಯವನ್ನ ಬಳಕೆ ಮಾಡಿಕೊಳ್ಳಬೇಕು ಎಂದರು. ಈ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್, ಸುಲಗಳಲೆ ಸದಸ್ಯರಾದ ಚಿದಾನಂದ, ಮಲ್ಲಿಕಾರ್ಜುನ ನಾರ್ವೆ, ಮಂಜುನಾಥ್ ಬೇಬಿ, ವೀಣಾ, ಪವಿತ್ರ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಸೋಮಯ್ಯ, ಸಾಮಾಜಿಕ ಹೋರಾಟಗಾರ ಚಂದ್ರು ಬಹುಜನ್, ಶ್ರೀಕಾಂತ್, ವೆಂಕಟೇಶ್ ಮೂರ್ತಿ, ಪಿಡಿಒ ಚಂದ್ರಯ್ಯ, ಕಾರ್ಯದರ್ಶಿ ಚಾಮರಾಜು, ಗ್ರಂಥಾಲಯ ಮೇಲ್ವಿಚಾರಕ ಚಂದ್ರಶೇಖರ್ ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್, ಬೇಲೂರು. ನಾವು ಗ್ರಂಥಾಲಯಗಳನ್ನು ನೋಡ್ತಾ ಇದ್ದೀವಿ. ಅದು ಯಾವ ರೀತಿಯಾಗಿ ಡಿಜಿಟಲ್ ಗ್ರಂಥಾಲಯಗಳನ್ನು ಇವತ್ತು ಅವೆಲ್ಲ ಕೂಡ ಡಿಜಿಟಲ್ ಸಂಪರ್ಕವನ್ನು ಕಲ್ಪಿಸಿಕೊಡಲಾಗಿದೆ. ರಾಜ್ಯದಲ್ಲಿರ್ತಕ್ಕಂಥ ಪ್ರತಿ ಮೂಲೆಯಲ್ಲಿರ್ತಕ್ಕಂಥ ಗ್ರಂಥಾಲಯಗಳನ್ನು ನಾವು ಇಲ್ಲಿಂದಾನೇ ಸಂಪರ್ಕ ಮಾಡಬಹುದು. ನೀವೇನಪ್ಪ ಇಷ್ಟು ಕಡಿಮೆ ಬುಕ್ಸ್ ಇದಾವೆ, ನಾವು ಇಲ್ಲೇನು ಮಾಡೋಕ್ಕೆ ಸಾಧ್ಯ? ನಾವು ಕಬ್ಬನ್ ಪಾರ್ಕ್ನಲ್ಲಿ ಇರ್ತಕ್ಕಂಥ ಕೇಂದ್ರೀಯ ಗ್ರಂಥಾಲಯವನ್ನು ನಾವು ಇಲ್ಲಿ ಕುಳಿತುಕೊಂಡೆ ನಾವು ಸಂಪರ್ಕ ಮಾಡಿ ಅಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಡಿಜಿಟಲ್ ರೂಪದಲ್ಲಿ ನಾವು ಇಲ್ಲಿ ಓದ್ಬೋದು.
ಇಲ್ಲೇ ಕೂತ್ಕೊಂಡು ನಾವು ಕಬ್ಬನ್ ಪಾಠದಲ್ಲಿ ಇರ್ತಕ್ಕಂಥ ಪುಸ್ತಕಗಳೆಲ್ಲ ರೆಫರ್ ಮಾಡ್ಬೋದು. ಇವತ್ತು ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮ್ಮ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಇವತ್ತು ಮಕ್ಕಳಲ್ಲಿ ನಾವೇನು ಇಲ್ಲ ಅಂದ್ರೂ ಕೂಡ ವಿದ್ಯೆ ಇದ್ದು ಮಗು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ಪರ್ಧಿಸಿ ವಯಸ್ಸಾದವರಿಗೂ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗುತ್ತೆ. ಯಾಕೆ ಅಂದ್ರೆ ಅಲ್ಲಿ ಕಾದಂಬರಿಗಳಿದೆ, ರಾಮಾಯಣ ಇದೆ, ಮಹಾಭಾರತ ಇದೆ, ಬಾಬಾ ಸಾಹೇಬರ ಪುಸ್ತಕಗಳಿದೆ, ಡೈಲಿ ನ್ಯೂಸ್ ಪೇಪರ್ ಬರುತ್ತೆ. ಹಾಗೆ ಈಗ SLC ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಆ ದಿನಪತ್ರಿಕೆಯಲ್ಲೂ ಕೂಡ ಪ್ರಶ್ನೋತ್ತರ ಪೇಪರ್ ಬಂದಿರುತ್ತೆ. ಅದರಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಒಂದು ಬಿಡುವಿನ ಟೈಮ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಟೈಮ್ ಮಾಡ್ಕೊಂಡು ಲೈಬ್ರರಿನಲ್ಲಿ ಬಂದು ನಿಮಗೆ ಯಾವ ಪುಸ್ತಕ ಬೇಕು ಅದನ್ನ ತೆಕ್ಕೊಂಡು ಓದ್ಕೊಂಡು ಸಿಗ್ನೇಚರ್ ಮಾಡಿ ಗ್ರಂಥಪಾಲಕರ ಹತ್ರ ಕೇಳ್ಕೊಂಡು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಛಾಯಾಗ್ರಾಹಕರು ಸಮಾಜದ ಕನ್ನಡಿ ಇದ್ದ ಹಾಗೆ ಅವರ ಹಿತಾಸಕ್ತಿಗೆ ಸದಾ ಸಿದ್ಧ ಎಂದು ತಾಲೂಕು ಛಾಯಾಗ್ರಾಹಕರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಶಾಸಕ ಸಿಮೆಂಟ್ ಮಂಜು ಹೇಳಿದ್ದಾರೆ. ಸಕಲೇಶಪುರ ಪಟ್ಟಣದ ಮೈತ್ರಿ ಹಾಲ್ನಲ್ಲಿ ಛಾಯಾಚಿತ್ರ ಗ್ರಾಹಕರ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಛಾಯಾಗ್ರಾಹಕರು ಸಮಾಜದ ಕನ್ನಡಿ ಇದ್ದ ಹಾಗೆ ಛಾಯಾಗ್ರಾಹಕರ ಕಾರ್ಯ ಅನನ್ಯ, ಅವರ ಹಿತಾಸಕ್ತಿಗಳನ್ನು ಕಾಪಾಡಲು ನಾನು ಬದ್ಧ ಎಂದರು. ಯಾವುದೇ ವೃತ್ತಿಯಲ್ಲಿ ಸಂಘಟನೆ ಬಹಳ ಮುಖ್ಯ. ಛಾಯಾಗ್ರಾಹಕರು ನಿಜವಾದ ಕಲೆಗಾರರು. ಪ್ರೀತಿಯಿಂದ ಮಾಡಿದ ಕೆಲಸಕ್ಕೆ ಜನ ಸದಾ ಮೌಲ್ಯ ನೀಡುತ್ತಾರೆ. ಈ ಕ್ಷೇತ್ರಕ್ಕೆ ಸೂಕ್ತವಾದ ಸೌಲಭ್ಯಗಳನ್ನು ಒದಗಿಸುವ ಸಂಬಂಧ ಸರ್ಕಾರದ ಮಟ್ಟದಲ್ಲಿ ಧ್ವನಿ ಎತ್ತಲು ಸಿದ್ದನಿದ್ದೇನೆ ಎಂದರು. ಮೂರ್ತಿ ಸ್ಟುಡಿಯೋ ಮಾಲೀಕ ಕರುಣಾಕರ್ ಮಾತನಾಡಿ, ಛಾಯಾಗ್ರಹಣ ಕೇವಲ ಒಂದು ಉದ್ಯೋಗವಲ್ಲ, ಅದು ಕಲೆ, ಬೆಳಕು, ಬಣ್ಣ ಮತ್ತು ತಂತ್ರಜ್ಞಾನವನ್ನು ಸಮರ್ಪಕವಾಗಿ ಬಳಸಿದಾಗ ಮಾತ್ರ ಅದ್ಭುತ ಚಿತ್ರಗಳು ಮೂಡಿಬರುತ್ತವೆ. ದಿನನಿತ್ಯ ಹೊಸತನ ಕಲಿಯಬೇಕು. ಕೆಲವೊಮ್ಮೆ ಛಾಯಾಗ್ರಾಹಕರ ಶ್ರಮಕ್ಕೆ ನಿಗದಿತ ಮೌಲ್ಯ ದೊರೆಯುವುದಿಲ್ಲ. ಸಂಘಟನೆಗಳ ಮೂಲಕವೇ ಹಿತ ಕಾಯಲು ಸಾಧ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಛಾಯಾಚಿತ್ರ ಸಂಘದ ಅಧ್ಯಕ್ಷ ವಿನು, ಕಾರ್ಮಿಕ ನಿರೀಕ್ಷಕ ರವಿ, ಹಾಸನ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಲಿಂಗರಾಜು, ಧರ್ಮರಾಜ್, ಲೋಕೇಶ್, ವಸಂತಕುಮಾರ್ ಪೂಜಾರಿ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಇವತ್ತು ನಿಜವಾಗ್ಲೂ ಕೂಡ ಛಾಯಾಗ್ರಾಹಕರು ಅಂತ ಹೇಳಿದ್ರೆ ಯಾವುದೇ ಒಂದು ರಾಜಕಾರಣಿ ಇರ್ಬೋದು, ಯಾವುದೇ ಒಂದು ಮದುವೆ ಇರ್ಬೋದು, ಯಾವುದೇ ಒಂದು ಶುಭ ಕಾರ್ಯಕ್ರಮ ಇದೆ ಅಂದ್ರೆ ಛಾಯಾಗ್ರಾಹಕರಲ್ಲಿ ಏನೂ ಇಲ್ಲ. ಈ ದೇಶದ ಪ್ರಧಾನಮಂತ್ರಿ ಮನೆಯಿಂದ ಹೊರಗಡೆ ಹೆಜ್ಜೆಗಿಂತ ಮುಂಚೆ ಫಸ್ಟ್ ಛಾಯಾಗ್ರಾಹಕರು ಹೊರಗಡೆ ಇದ್ದಾರೆ. ಅದರಲ್ಲೂ ಕೂಡ ಛಾಯಾಗ್ರಾಹಕರಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಕಲೆ ನಾವು ಭಾರಿ ಮುಖ್ಯ. ಯಾರು ಇನ್ಬೇಕು, ನೀವು ನನ್ನ ಜೊತೆ ಹೇಳೋದು ಕೂಡ ತೆಗಿತಾರಿಲ್ಲ ಅಂತಾರೆ. ಆದ್ರೆ ಆ ಫೋಟೋ ತೆಗೆದೇ ಒಂದು ಕಲೆ. ಎಷ್ಟೋ ಸತಿ ನಮ್ಮ ಹುಡುಗರು ಏನ್ ಕವರ್ ಮಾಡಬೇಕು, ನಾನು ಯಾವ ಕವರ್ ಮಾಡಬೇಕು, ಸುಮ್ಮನೆ ಕೊಡೋದು. ರಾಜ್ಯದ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆಯನ್ನ ವಿರೋಧಿಸಿ ಮತ್ತು ವಿವಿಯನ್ನ ಯಾವುದೇ ಕಾರಣಕ್ಕೂ ಮುಚ್ಚಬಾರದೆಂದು ಆಗ್ರಹಿಸಿ ಎಸ್ಎಫ್ಐ ನೇತೃತ್ವದಲ್ಲಿ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಹಾಸನ ನಗರದ ಗಂಧದ ಕೋಟೆ ಆವರಣದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ರಸ್ತೆ, ಬಿಎಂ ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದರು. ಇದೇ ವೇಳೆ ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ 9 ಹೊಸ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಉಪ ಸಮಿತಿ ತೀರ್ಮಾನಿಸಿದೆ. ಸರ್ಕಾರದ ಈ ನಡೆ ವಿದ್ಯಾರ್ಥಿ ವಿರೋಧಿ ನಡೆಯಾಗಿದೆ. ರಾಜ್ಯದ ಹಿಂದುಳಿದ ಜಿಲ್ಲೆಗಳಲ್ಲಿ ಸ್ಥಾಪನೆಗೊಂಡಿರುವ ವಿಶ್ವವಿದ್ಯಾಲಯಗಳನ್ನು ಮುಚ್ಚೋದ್ರಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ, ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಅಷ್ಟೇ ಅಲ್ಲದೆ ಪ್ರಾದೇಶಿಕ ಆಯಾ ಜಿಲ್ಲೆಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಮಾರಕವಾಗಬಹುದು. ಹಾಗಾಗಿ ರಾಜ್ಯ ಸರ್ಕಾರ ವಿವಿಗಳನ್ನು ಮುಚ್ಚೋ ತೀರ್ಮಾನವನ್ನು ರದ್ದುಪಡಿಸಿ ಯಥಾಸ್ಥಿತಿಯಲ್ಲೇ ವಿವಿಗಳನ್ನು ಮುಂದುವರೆಸಬೇಕೆಂದು ಒತ್ತಾಯಿಸುತ್ತದೆ. 2023ರಲ್ಲಿ ಅಂದಿನ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಹೊಸ ವಿಶ್ವವಿದ್ಯಾಲಯವನ್ನ ಪ್ರಾರಂಭ ಮಾಡಿತ್ತು. ಆದರೆ ಅಂದಿನ ಸರ್ಕಾರ ಅಗತ್ಯ ಅನುದಾನ ಮತ್ತು ವಿಶ್ವವಿದ್ಯಾಲಯ ಸ್ಥಾಪಿಸಲು ಬೇಕಾದ ಸೌಲಭ್ಯ ಒದಗಿಸದೆ ಏಕಾಏಕಿ ಪ್ರಾರಂಭಿಸಿತು.
ನಂತರ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ಕಾಂಗ್ರೆಸ್ ಸರ್ಕಾರ ಕೂಡ ಕಳೆದ 2 ವರ್ಷದಿಂದ ಯಾವುದೇ ಅನುದಾನ ನೀಡಲಿಲ್ಲ. ಇಂತಹ ಸಂಕಷ್ಟಮಯ ಪರಿಸ್ಥಿತಿಯಲ್ಲೂ ಕೂಡ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿರುವ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ರಾಜ್ಯ ಸರ್ಕಾರ ತೀರ್ಮಾನಿಸಿರುವುದು ಯಾವುದೇ ರೀತಿಯ ಸಮರ್ಥನೀಯವಲ್ಲ ಎಂದರು. ಕೂಡಲೇ ಈ ಆದೇಶ ವಾಪಸ್ ಪಡೆಯಬೇಕು, ಇಲ್ಲವಾದರೆ ವಿಶ್ವವಿದ್ಯಾಲಯದ ಉಳಿವಿಗಾಗಿ ರಾಜ್ಯವ್ಯಾಪಿ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಉಪನ್ಯಾಸಕ ಡಾ ಮಹೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಸರ್ಕಾರ ಮುಚ್ಚಲು ಹೊರಟಿರುವ ಈ ವಿವಿಗಳಿಗೆ ಪೂರ್ಣಕಾಲಿಕ ಉಪನ್ಯಾಸಕರು, ಬೋಧಕೇತರ ಸಿಬ್ಬಂದಿ ನೇಮಕ, ಗ್ರಂಥಾಲಯ, ಪ್ರಯೋಗಾಲಯ, ಹಾಸ್ಟೆಲ್ ಅನುದಾನ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಒದಗಿಸಬೇಕಿತ್ತು ಎಂದರು. ಪ್ರತಿಭಟನೆಯಲ್ಲಿ ಎಸ್ಎಫ್ಐ ಸಹ ಕಾರ್ಯದರ್ಶಿ ವಿವೇಕ್, ರಾಜ್ಯ ಉಪಾಧ್ಯಕ್ಷ ಬಸವರಾಜ್ ಗುಳೆದಾಳ್, ಡಿವೈಎಫ್ಐ ಎಂಜೆ ಪೃಥ್ವಿ, ಮುಖಂಡರಾದ ಜಯಲಕ್ಷ್ಮಿ, ಸೌಮ್ಯ, ಧರ್ಮ, ಉಪನ್ಯಾಸಕರಾದ ಡಾ ಮಹೇಶ್, ಡಾ ಲೋಕೇಶ್ ಇನ್ನಿತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. 9 ಯೂನಿವರ್ಸಿಟಿಗಳು ಏನು ಮುಚ್ಲಿಕ್ಕೆ ಹೊರಟಿದ್ದಾರೆ ಅದನ್ನ ಎಸ್ಎಫ್ಐ ರಾಜ್ಯ ಸಮಿತಿ ಮತ್ತು ಹಾಸನ ಜಿಲ್ಲಾ ಸಮಿತಿ ವಿರೋಧಿಸುತ್ತೆ. ಯಾಕಂತಂದ್ರೆ ಇಲ್ಲಿ ಹಾಸನದಲ್ಲಿ ಗ್ರಾಮೀಣ ಪ್ರದೇಶದಿಂದ ಮತ್ತು ನಗರ ಪ್ರದೇಶದಿಂದ ಹೆಚ್ಚು ವಿದ್ಯಾರ್ಥಿನಿಯರು ನಾವು ಯೂನಿವರ್ಸಿಟಿಗಳನ್ನ ಅವಲಂಬಿಸಿದ್ದಾರೆ. ಮತ್ತು 56ಕ್ಕಿಂತ ಹೆಚ್ಚು ಕಾಲೇಜುಗಳನ್ನ ಅವಲಂಬಿಸಿರುತ್ತ ಹಾಸನ ಯೂನಿವರ್ಸಿಟಿನ ಮುಚ್ಲಿಕ್ಕೆ ಹೊರಟಿರುವಂಥದ್ದು ಇದು ವಿದ್ಯಾರ್ಥಿ ವಿರೋಧಿ ನೀತಿ. ಮತ್ತೆ ಸರ್ಕಾರ ಹಿಂಪಡಿಬೇಕು ಮತ್ತು ಹಾಸನ ವಿವಿ ಉಳಿಸಬೇಕು ಅನ್ನೋಂಥದ್ದು ನಮ್ಮ ಹೋರಾಟ ಆಗಿದೆ. ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಹಾಸನ ವಿವಿ ಮುಚ್ತೀವಿ ಅಂತಂದ್ರೆ ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಅದ್ರ ಜೊತೆಗೆ 9 ವಿಶ್ವವಿದ್ಯಾನಿಲಯ ಮುಚ್ತಿರುವುದು ಬಹಳ ಅಸಂಗತಿ ಸರ್. ಅದು ಯಾಕೆಂದ್ರೆ ಇವತ್ತು ಹಾಸನ ವಿಶ್ವವಿದ್ಯಾನಿಲಯ ಬಡವರ ಮಕ್ಕಳಿಗೆ ಸಹ ಎಲ್ಲರಿಗೂ ಸಹ ಓದಕ್ಕೆ ಅವಕಾಶ ಕೊಟ್ಟಿದೆ. ಇವತ್ತು ನೋಡ್ತಾ ಇದ್ದಾರೆ, ಇವತ್ತು ಗ್ರಾಮೀಣ ಪ್ರದೇಶದ ಅಮಾಯಕ ತಂದೆ ತಾಯಿಗಳು ಇವತ್ತು ಎಷ್ಟೋ ಜನ ತುಂಬಾ ಆರ್ಥಿಕವಾಗಿ ದುಸ್ಥಿತಿಲಿದ್ದಾರೆ ಸರ್. ಯಾಕೆಂತಂದ್ರೆ ಇವತ್ತು ನೋಡ್ತಾ ಇದ್ದಾರೆ, ನಾನು ಓದಿರೋದು ಮಂಗಳೂರು, ಮೈಸೂರು ಮತ್ತೆ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. 2025-26ನೇ ಸಾಲಿನ ಬಜೆಟ್ನಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಹಣ ಮೀಸಲಿಡೋ ಬಗ್ಗೆ ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳವಳಿ ಪರವಾಗಿ ಹೇಳಿಕೆ ನೀಡುತ್ತಿರುವುದಾಗಿ ಚಳವಳಿಯ ರಾಜ್ಯ ಸಹ ಸಂಚಾಲಕರಾದ ವೈಶಾಲಿ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ನಮ್ಮ ಈ ಸಂಘಟನೆ ನಿರ್ಮಿಸಿ 2 ವರ್ಷ ಕಳೆದಿದೆ. ಈಗ ಬಜೆಟ್ ಹತ್ತಿರ ಇರೋದ್ರಿಂದ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋ ಮುನ್ನ ತಮ್ಮ ಪ್ರಣಾಳಿಕೆಯಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ವಾರ್ಷಿಕ 200 ಕೋಟಿ ರೂಪಾಯಿಗಳನ್ನು ಮೀಸಲಿಡೋದಾಗಿ ತಿಳಿಸಿದೆ. ಆದರೆ ಅದನ್ನ ಇನ್ನೂ ಜಾರಿಗೆ ತಂದಿಲ್ಲ. ನುಡಿದಂತೆ ನಡೆಯದ ಸರ್ಕಾರದಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂದರು. ನಮ್ಮ ಪ್ರಮುಖ ಹಕ್ಕೊತ್ತಾಯಗಳೆಂದರೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ವಸತಿ ಸೌಲಭ್ಯ ನೀಡಬೇಕು, ನಮ್ಮ ಸಮುದಾಯದವರಿಗೆ ವಸತಿಗಾಗಿ ಪ್ರತ್ಯೇಕವಾದ ಯೋಜನೆ ರೂಪಿಸಬೇಕು, ಲಿಂಗತ್ವ ಅಲ್ಪಸಂಖ್ಯಾತರು ಉದ್ಯಮಶೀಲತೆಯಲ್ಲಿ ತೊಡಗಿಸಿಕೊಳ್ಳಲು ಯೋಜನೆ ರೂಪಿಸಬೇಕು. ಇದಕ್ಕಾಗಿ ಪ್ರತಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗೆ 2 ಲಕ್ಷ ಆರ್ಥಿಕ ನೆರವು ನೀಡಲು ಬಜೆಟ್ ಮೀಸಲಿಡಬೇಕು ಎಂದರು. ಉಚಿತ ಲಿಂಗ ಪರಿವರ್ತನೆ, ಶಸ್ತ್ರಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ನಂತರ 6 ತಿಂಗಳ ಆರೈಕೆಯ ಬೆಂಬಲ ನೀಡಲು ಬಜೆಟ್ ಮೀಸಲಿಡಬೇಕು. 1% ಮೀಸಲಾತಿಯಲ್ಲಿ ಉದ್ಯೋಗ ಪಡೆಯಲು ಸರ್ಕಾರವು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ತರಬೇತಿ ಮತ್ತು ಕೋಚಿಂಗ್ ಕೊಡಲು ಬಜೆಟ್ ಮೀಸಲಿಡಬೇಕು ಹಾಗೂ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಸರ್ವತೋಮುಖ ಅಭಿವೃದ್ಧಿಗಾಗಿ ವಾರ್ಷಿಕ 200 ಕೋಟಿ ಮೀಸಲಿಡಬೇಕು. ಇದಕ್ಕಾಗಿ ಪ್ರತ್ಯೇಕವಾಗಿ ನಿಯಮ ಸ್ಥಾಪಿಸಬೇಕೆಂದು ಆಗ್ರಹಿಸಿದರು. ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳವಳಿಯ ಜಿಲ್ಲಾ ಘಟಕದ ಸದಸ್ಯ ರಮೇಶ್, ಬಿಆರ್ ಶಿವಣ್ಣ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಸಹ ಅಧ್ಯಕ್ಷರಾಗಿರ್ತೀವಿ. ಬಂದ್ಬಿಟ್ಟು ನಾರ್ತ್ ಮತ್ತು ಸೌತ್ ಅಂತ ಒಂದೆರಡು ವಿಭಾಗಗಳಲ್ಲಿ. ಸೌತಲ್ಲಿ ಬಂದು ಕಾಂತಾದೇವಿ ಅಂತ ರಾಜ್ಯ ಘಟಕದ ಸಹ ಅಧ್ಯಕ್ಷರಾಗಿರ್ತಾರೆ. ವೈಶಾಲಿ ಅಂತ ಬಂದ್ಬಿಟ್ಟು ನಾವು ನಾರ್ತಿನ ಒಂದು ಘಟಕದ ಅಧ್ಯಕ್ಷರಾಗಿರ್ತೀವಿ. ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳವಳಿ ಯಾವುದ್ರ ಮೇಲೆ ಕೆಲಸ ಮಾಡ್ತಾ ಇದೆ ಅಂದರೆ, ಇದು ಬಂದು ಹಿಂಸೆ, ದೌರ್ಜನ್ಯ ಇವುಗಳ ವಿರುದ್ಧ ಮತ್ತು ಸಾಮಾನ್ಯವಾಗಿ ನಮ್ಮ ಸಮುದಾಯದಲ್ಲಿ ಆಗ್ತಕ್ಕಂಥ ಕೆಲವೊಂದಿಷ್ಟು ಸಮಸ್ಯೆಗಳ ಮಧ್ಯದಲ್ಲಿ ಅನ್ಯಾಯಗಳ ವಿರುದ್ಧವಾಗಿ ಮತ್ತು ಸರ್ಕಾರದ ಯಾವುದೇ ಸೇವಾ ಸೌಲಭ್ಯಗಳಲ್ಲಿ ಧ್ವನಿ ಎತ್ತತಕ್ಕಂಥ ಒಂದು ಕೆಲಸದಲ್ಲಿ ಇದು ಬಹುತ್ವಕ್ಕಾಗಿ ಕೆಲಸ ಮಾಡ್ತಾ ಇದೆ. ಬಹುತ್ವಕ್ಕಾಗಿ ಅನ್ನೋದನ್ನು ನಾವು ಇವತ್ತು ಫೆಡರಲಿಸಮನ್ನು ಯಾಕೆ ಬಳಸ್ಕೊಂಡಿದ್ದೀವಿ ಅಂದರೆ, ಮೊದಲೆಲ್ಲ ನಮ್ಮ ಸಮುದಾಯದವರು ಕೌಟುಂಬಿಕ ದೌರ್ಜನ್ಯದಿಂದ ಮನೆ ಹೊರಗಡೆ ಇರ್ತಿದ್ರು. ಇತ್ತೀಚಿನ ದಿನಮಾನಗಳಲ್ಲಿ ಈ ನಮ್ಮ ಒಂದು MGSP ಬಂದು ಅವರ ಮನೆಯ ಸದಸ್ಯರಿಗೆ ಇರ್ತಕ್ಕಂಥ ವಾಸ್ತವದ ಸ್ಥಿತಿಗತಿಗಳನ್ನು ಹೇಳಿ ಅವರ ಮನೆಯಲ್ಲೇ ಅವರ ಮಕ್ಕಳು ಅವರ ಆಶ್ರಯದಲ್ಲೇ ಬೆಳಿಬೇಕು, ಮನೆಯಿಂದ ಹೊರಗಡೆ ಬಂದಿರಬಾರ್ದು. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಹೊಳೆನರಸೀಪುರ ತಾಲೂಕಿನ ಬಂಡಿಶೆಟ್ಟಿಹಳ್ಳಿ ಕೋಡುಗಲ್ಲು ಮಠದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಡೆದ ಹರಳಯ್ಯ ಸಮಾಜದ ಕುಲಬಾಂಧವರ ಸಮಾಗಮ ಕಾರ್ಯಕ್ರಮ ಮತ್ತು ಇಲ್ಲಿರುವ ಹರಳಯ್ಯ ಮಠದ ಶಿವಲಿಂಗದ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಹಾಸನ ಜಿಲ್ಲಾ ಭೂ ಸ್ವಾಧೀನಾಧಿಕಾರಿ ಡಾ ವಿ ಮಂಜುನಾಥ್, ದೇವರು ನಮಗೆ ಅಂಗಾಂಗಗಳನ್ನು ಕೊಟ್ಟಿದ್ದಾನೆ. ಮಾನವನಿಗೆ ಒಳ್ಳೆಯದನ್ನೇ ಮಾಡು, ಒಳ್ಳೆಯ ಸಂಸ್ಕಾರ ಬೆಳೆಸುವಂತವನಾಗು ಎಂಬುದು ಮನುಷ್ಯನಿಗೆ ಮಾಡುವ ಒಳ್ಳೆ ಕೆಲಸವಾಗುತ್ತದೆ ಎಂದರು. ಟ್ರಸ್ಟ್ನ ಅಧ್ಯಕ್ಷ ರಂಗಸ್ವಾಮಿ ಮಾತನಾಡಿ, ಈ ಮಠದ ಅಭಿವೃದ್ಧಿಯತ್ತ ನಮ್ಮ ಜನಗಳು ಮುಂದೆ ಬರಬೇಕು. ಈ ಮಠದ ಅಭಿವೃದ್ಧಿ ಆಗಬೇಕು. ತಾಲೂಕಿಗೆ ನಮ್ಮದು ಒಂದು ಈ ಮಠ ಇದೆ. ಈ ಮಠಕ್ಕೆ ಇತಿಹಾಸವಿದೆ. 12ನೇ ಶತಮಾನದ್ದು ಎನ್ನಲಾದ ಈ ಮಠ ಶಕ್ತಿಯುತವಾದ ಮಠ. ನಮ್ಮ ಇಡೀ ಜನಾಂಗ ಮನೆಗೆ 1,000ದಂತೆ ದೇಣಿಗೆ ಕೊಟ್ಟರು ಈ ಮಠ ಮತ್ತು ದೇವಸ್ಥಾನ ಅಭಿವೃದ್ಧಿ ಹೊಂದೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಎಂದರು. ನಂತರ ಮಾತನಾಡಿದ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಟಿಆರ್ ವಿಜಯಕುಮಾರ್, ಬಸವಣ್ಣನವರ ಕಾಲಘಟ್ಟದಲ್ಲಿ ಅನುಭವ ಮಂಟಪ ಸ್ಥಾಪನೆಗೊಂಡಿತು. ಆ ಅನುಭವ ಮಂಟಪದಲ್ಲಿ ಎಲ್ಲ ಜನರು ಒಂದೊಂದು ಕಸುಬು ಮಾಡಿಕೊಂಡಿದ್ದರು. ಆ ಕಸುಬಿನ ಮೇಲೆ ಈಗಿನ ಜನರು ಜಾತಿಗಳನ್ನಾಗಿ ಮಾಡಿಕೊಂಡಿದ್ದಾರೆ. ನಾವೆಲ್ಲರೂ ಒಂದೇ ಜಾತಿ, ಒಂದೇ ಕುಲ ಎಂದರು. ಕಾರ್ಯಕ್ರಮವನ್ನು ತಮಟೆ ವಾದನ ರತ್ನ ಪ್ರಶಸ್ತಿ ವಿಜೇತ ಡಾ ಎಂ ಶ್ಯಾಮ್ ಮತ್ತು ಭೂಸ್ವಾಧೀನಾಧಿಕಾರಿಗಳು ಡಾ ವಿ ಮಂಜುನಾಥ್, ಹೊನ್ನೇನಹಳ್ಳಿ ಅಧ್ಯಕ್ಷ ರಂಗಸ್ವಾಮಿ, ಮಾದಿಗ ದಂಡೋರ ಪ್ರಧಾನ ಕಾರ್ಯದರ್ಶಿ ಎನ್ ಶಂಕರಪ್ಪ ತಮಟೆ ಬಾರಿಸುವ ಮುಖಾಂತರ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ತಮಟೆ ಬಾರಿಸುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಸ್ಪರ್ಧೆಗಳಿಗೆ ಬಹುಮಾನ ಆಯೋಜನೆ ಮಾಡಲಾಗಿತ್ತು. ಮೊದಲ ಬಹುಮಾನ 2,000, ಎರಡನೆಯ ಬಹುಮಾನ 1,500 ಮತ್ತು ಮೂರನೆಯ ಬಹುಮಾನ 1,000. ಇದರಲ್ಲಿ ಪ್ರಥಮ ಬಹುಮಾನವನ್ನ ರಾಜಯ್ಯ, ಎರಡನೇ ಬಹುಮಾನ ಗೋವಿಂದರಾಜು, ಮೂರನೇ ಬಹುಮಾನ ಮಲ್ಲೇಶಯ್ಯ ರಂಗೇನಹಳ್ಳಿ. ಒಟ್ಟು 8 ಜನ ಸ್ಪರ್ಧಿಗಳು ಭಾಗವಹಿಸಿದ್ರು. ಸಮುದಾಯದ ಮಕ್ಕಳಿಗೆ 2023-24ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ 70%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುನಿರಾಜು, ಪ್ರಕಾಶ್, ಕರಿಯಪ್ಪ, ಮಾದಿಗ ದಂಡೋರ ಅಧ್ಯಕ್ಷ ರವಿಕುಮಾರ್ ಹೊಳೆನರಸೀಪುರ, ಪ್ರಧಾನ ಕಾರ್ಯದರ್ಶಿ ಕಡವಿನಕೋಟೆ ಚಂದ್ರು, ಗಾಂಧಿನಗರ ರಾಮಣ್ಣ, ದೇವರಾಜ್ ಮಾಸ್ಟರ್, ಕೆಕೆ ಹೊಸೂರು, ಚನ್ನಿಗಯ್ಯ ಕೆಕೆ ಹೊಸೂರು, ಜವರಯ್ಯ ಕೆಕೆ ಹೊಸೂರು ಉಪಸ್ಥಿತರಿದ್ದರು. HCN ನ್ಯೂಸ್, ಹೊಳೆನರಸೀಪುರ. 21 ದಿವಸ ಅವನು ಇರಬೇಕಾದ್ರೆ ಎಲ್ಲಿ ಮಲಗಿದ್ದ, ಏನ್ ತಿಂತ ಇದ್ದ, ಬೆಳಗ್ಗೆ ಸ್ನಾನ ಮಾಡ್ತಾ ಇದ್ನ, ಅವ್ನು ಊಟ ಯಾರಾಗ್ತಾ ಇದ್ರು, ಯಾವ್ಯಾವ್ದ್ರಲ್ಲಿ ಯುದ್ಧ ಮಾಡ್ದ, ಗದಾ ಇದ್ದಾನೆ, ಮಲ್ಲ ಇದ್ದಾನೆ, ದೃಷ್ಟಿ ಇದ್ದಾನೆ, ಬಾಣಗಳಿಂದಾನೆ, ಗುಟ್ಟೆಗಳಿಂದಾನೆ, ಮರಗಳಿಂದಾನೆ, ಯಾರು ಬರ್ದಿಲ್ಲ. ಅದಕ್ಕೆ ಈ ಜಾತಿಯವರು ಜಾಂಬು ನಮ್ಮನ್ನದಾದ್ಮೇಲೆ ವಿಮರ್ಶೆ ಮಾಡ್ರಿ ನೀವು. ಜೊತೆಗೆ ಈ ಜಿಲ್ಲೆನಲ್ಲಿ 5 ಏನು ಅರಳೈನವರು ಕಾಲಿಟ್ಟಂತ 5 ಸ್ಥಳಗಳಿದ್ದಾವೆ. ಮತ್ತೆ ಅವರ ಶಿಶು ಮಕ್ಕಳ 2 ಸಮಾಧಿಗಳಿದ್ದಾವೆ. 2 ಸಮಾಧಿಗಳಿದ್ದಾವೆ. ಒಂದು ಏನು ಜಡೆಯಮ್ಮನವರ ಏನು ಪ್ರಪಂಚದ ಮಹಿಳಾ ಜಗದ್ಗುರು, ಮೊಟ್ಟ ಮೊದಲ ಜಗಳದು ಜಡೆಯಮ್ಮ, ಅವ್ರದ್ದು ಒಂದು ಸಮಾಧಿ ಇದೆ, ಅದು ಕೋರಮಂಗಲದಲ್ಲಿ. ರಾಜ್ಯ ಸರ್ಕಾರದ ಆಡಳಿತದಲ್ಲಿ ದುರಾಡಳಿತ, ಅಕ್ರಮ, ಭ್ರಷ್ಟಾಚಾರ ಮಿತಿ ಮೀರಿದ್ದು ಜನರು ಅತಂತ್ರರಾಗಿದ್ದಾರೆ. ಸರ್ಕಾರಿ ಕಚೇರಿಗಳು ಭ್ರಷ್ಟಾಚಾರ ಮತ್ತು ಅಕ್ರಮದ ಕೂಪವಾಗಿದೆ. ಆಡಳಿತ ಕುಸಿದಿರುವುದರಿಂದ ಜನರು ಮೈಕ್ರೋ ಫೈನಾನ್ಸ್ನಂತಹ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡು ನರಳಾಡುತ್ತಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಜಿಲ್ಲೆಯ ಉಸ್ತುವಾರಿ ದೀಪಕ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಮೈಕ್ರೋ ಫೈನಾನ್ಸ್ ಸಾಲ ಕೊಡಿಸುವ, ಹೆಚ್ಚಿನ ಬಡ್ಡಿ ನೀಡುವ ನೆಪದಲ್ಲಿ ಜನರನ್ನ ವಂಚಿಸುತ್ತಿದೆ. ಸರ್ಕಾರದ ವೈಫಲ್ಯದಿಂದ ಜನರು ಈ ದುಸ್ಥಿತಿಯನ್ನು ಅನುಭವಿಸುವಂತಾಗಿದೆ. ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ಒದಗಿಸಬೇಕಾದ ಸರ್ಕಾರ ಈ ವಿಚಾರದಲ್ಲಿ ಸಂಪೂರ್ಣ ವಿಫಲವಾಗಿದ್ದು, ಜನರು ಈ ಸಮಸ್ಯೆಗಳಿಂದ ಸಾಲದ ಸುಳಿಯಲ್ಲಿ ಸಿಲುಕುವಂತಾಗಿದೆ. ಸರ್ಕಾರದಲ್ಲಿನ ದುರಾಡಳಿತದಿಂದ ಖಜಾನೆ ಖಾಲಿಯಾಗಿದ್ದು, ಅಭಿವೃದ್ಧಿ ಕಾರ್ಯಗಳಿಗೆ, ವಿದ್ಯಾರ್ಥಿ ವೇತನಕ್ಕೆ ಹಣವಿಲ್ಲದೆ ಪರದಾಡುವಂತಾಗಿದೆ. ಆದರೆ ದುಂದುವೆಚ್ಚಕ್ಕೆ, ಪ್ರಚಾರಕ್ಕೆ ಯಾವುದೇ ಕಡಿವಾಣವಿಲ್ಲ. ಪ್ರತಿದಿನ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಲಾಗುತ್ತಿದೆ, ಪ್ರಗತಿ ಮಾತ್ರ ಶೂನ್ಯ. ಮತ್ತೊಂದೆಡೆ ಮುಖ್ಯಮಂತ್ರಿ ಕಚೇರಿಯನ್ನ 2.5 ಕೋಟಿ ಖರ್ಚು ಮಾಡಿ ನವೀಕರಿಸಲಾಗಿದೆ. ಈಗ ಮುಖ್ಯಮಂತ್ರಿ ನಿವಾಸ, ಕಾವೇರಿ ಮತ್ತು ಉಪಮುಖ್ಯಮಂತ್ರಿಯವರ ಕಚೇರಿ ನವೀಕರಣವನ್ನ 3.5 ಕೋಟಿ ವೆಚ್ಚದಲ್ಲಿ ಮಾಡಲು ಮುಂದಾಗಿದ್ದಾರೆ. ರಾಜ್ಯದ ನೈಸರ್ಗಿಕ ಸಂಪತ್ತನ್ನ ಮಾರಿ ಆಡಳಿತ ನಡೆಸೋ ದುಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ. ಇದರ ಜೊತೆಗೆ ಒಂದರ ಮೇಲೊಂದು ಹಗರಣಗಳು ಹೊರಬರುತ್ತಿವೆ ಎಂದು ದೂರಿದ್ರು. ಇನ್ನು ಜನರು ನೆಮ್ಮದಿಯಿಂದ ಬದುಕುವಂತಹ ಸ್ಥಿತಿ ಇಲ್ಲವಾಗಿದ್ದು, ನಿರುದ್ಯೋಗ, ಭ್ರಷ್ಟಾಚಾರದಿಂದ ಕಂಗೆಟ್ಟಿದ್ದಾರೆ. ಕೆಪಿಎಸ್ಸಿಯು ಒಂದು ಪ್ರಶ್ನೆ ಪತ್ರಿಕೆಯನ್ನ ಕನ್ನಡದಲ್ಲಿ ಮಾಡಲಾಗದಂತಹ ದುಸ್ಥಿತಿಯನ್ನ ತಲುಪಿದೆ. ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬರೋ ಮುನ್ನ ರೈತ ವಿರೋಧಿ ಕಾಯ್ದೆಗಳನ್ನ ಹಿಂಪಡೆಯುವುದಾಗಿ ಭರವಸೆ ನೀಡಿತ್ತು. ಆದರೆ ಅಧಿಕಾರಕ್ಕೆ ಬಂದು 1.5 ವರ್ಷವಾದರೂ ಕೂಡ ಈ ಬಗ್ಗೆ ಚಕಾರವಿಲ್ಲ. ನ್ಯಾಯಾಲಯದ ಆದೇಶಗಳನ್ನು ಪಾಲಿಸದೆ ಆದೇಶಗಳಿಗೆ ಬೆಲೆ ಇಲ್ಲದಂತಾಗಿದೆ ಎಂದರು. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಗಳಿಗೆ ಮತ್ತು ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸದೆ ವರ್ಷಗಳೇ ಕಳೆದಿವೆ. ಹೀಗಿರಬೇಕಾದ್ರೆ ಜನರಿಗೆ ಯಾವ ರೀತಿಯಲ್ಲಿ ಆಡಳಿತ ನೀಡಲು ಸಾಧ್ಯ? ಚುನಾವಣೆಗಳನ್ನು ನಡೆಸಬೇಕಾದ ಇಲಾಖೆಗಳು ಏನು ಕೆಲಸ ಮಾಡುತ್ತಿವೆ ಎಂದು ತಿಳಿಯುತ್ತಿಲ್ಲ ಎಂದು ದೂರಿದರು. ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಮಂಜುನಾಥ್, ಅರ್ಕಲ್ಗೂಡು ತಾಲೂಕು ಅಧ್ಯಕ್ಷ ದೇವರಾಜ್, ಜಿಲ್ಲಾಧ್ಯಕ್ಷ ಉಮೇಶ್ ಬೆಳಗುಂಬ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ನಾವು ರಾಜ್ಯ ಸಮಿತಿಯಿಂದ ನಾನು ಮತ್ತು ನಮ್ಮ ಉಪಾಧ್ಯಕ್ಷರು ಮಂಜುನಾಥ್ ಅವರು ಹಾಸನ ಜಿಲ್ಲಾ
ಪ್ರವಾಸ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಪ್ರವಾಸವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಭಾಗವಾಗಿ ನಾವು ಇಲ್ಲಿದ್ದರಿಂದ ಜನರಿಗೆ ಒಂದು ರಾಜ್ಯದ ಪರಿಸ್ಥಿತಿ ಬಗ್ಗೆ ಒಂದಷ್ಟು ಮಾತಾಡೋಣ ಪತ್ರಕರ್ತರ ಮೂಲಕ ಅಂತ ಅಂದ್ಬಿಟ್ಟು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತೊಮ್ಮೆ ಸ್ವಾಗತ ಕೋರ್ತಾ, ಇವತ್ತು ರಾಜ್ಯದ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ಲಾಸ್ಟಿಕ್ನ ಮರುಬಳಕೆ ಹೇಗೆ ಮುಖ್ಯವೋ ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸೋದು ಅದಕ್ಕಿಂತ ಮುಖ್ಯವಾಗಿದೆ. ಪ್ಲಾಸ್ಟಿಕ್ ನಿಷೇಧಿಸಲು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಕರೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಮಿಕರ ಪ್ರತಿಭಟನೆ. ಸಿಐಟಿಯು ನೇತೃತ್ವದಲ್ಲಿ ಮಾರ್ಚ್ 3ರಿಂದ 7ರವರೆಗೂ ಬೆಂಗಳೂರಿನಲ್ಲಿ ಬೃಹತ್ ಅಹೋರಾತ್ರಿ ಧರಣಿ. ಮಾಹಿತಿ ನೀಡಿದ ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಧರ್ಮೇಶ್. ಹಾಸನ ಮಾರನಹಳ್ಳಿ 4 ಪಥ ಹೆದ್ದಾರಿ ಮುಂದಿನ 3-4 ತಿಂಗಳಲ್ಲಿ ಸಂಚಾರಕ್ಕೆ ಮುಕ್ತ. ಗುಡ್ಡ ಕುಸಿತ ತಡೆಗೆ ಮುನ್ನೆಚ್ಚರಿಕೆ. ಕಾಮಗಾರಿ ವೀಕ್ಷಣೆ ಮಾಡಿದ ಸಂಸದ ಶ್ರೇಯಸ್ ಪಟೇಲ್. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದರೆ HCN ನ್ಯೂಸ್.